ನಮಸ್ತುಳಸಿ ಕಲ್ಯಾಣಿ ನಮೋ ವಿಷ್ಣುಪ್ರಿಯೆ ಶುಭೆ ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿಕೆ. ಫ್ರೆಂಡ್ಸ್, ಇಂದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಅಂದರೆ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹದ ದಿನ ಈ ದಿನ ಆಗಿದೆ. ತುಳಸಿ ಸಾಲಿಗ್ರಾಮ ವಿವಾಹ ಎಂದು ಈ ಹಬ್ಬವನ್ನು ಕರೆಯುತ್ತಾರೆ. ತುಳಸಿ ದೇವಿಯು ಮಹಾಲಕ್ಷ್ಮಿಯ ಅವತಾರ ಮತ್ತು ವಿಷ್ಣುವಿನ ಪ್ರಿಯೆ ಎಂದು ನಂಬಲಾಗಿದೆ. ಈ ಹಬ್ಬವು ಭಕ್ತಿ, ಶುದ್ಧತೆ ಮತ್ತು ಧಾರ್ಮಿಕ ನಿಷ್ಠೆಯ ಸಂಕೇತವಾಗಿದೆ. ತುಳಸಿ ಮತ್ತು ಸಾಲಿಗ್ರಾಮರ ವಿವಾಹದ ಮೂಲಕ ದೈವಿ ವಿವಾಹ ಸಂಭ್ರಮವನ್ನು ಈ ದಿನ ಆಚರಿಸಲಾಗುತ್ತದೆ. ಮಹಿಳೆಯರು ಈ ದಿನ ಸೌಭಾಗ್ಯ ಮತ್ತು ಕುಟುಂಬದ ಸೌಖ್ಯಕ್ಕಾಗಿ ಪೂಜೆಯನ್ನು ನೆರವೇರಿಸುತ್ತಾರೆ. ಹಬ್ಬಕ್ಕಿಂತ ಮುಂಚೆ ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ಮಂಟಪವನ್ನು ಹೂವು ಮತ್ತು ದೀಪಗಳಿಂದ ಅಲಂಕರಿಸಲಾಗುತ್ತದೆ. ತುಳಸಿ ವಿವಾಹದ ಬಳಿಕ ದೇವರ ಚಾತುರ್ಮಾಸ್ಯ ವ್ರತ ಮುಗಿಯುತ್ತದೆ ಎಂಬ ನಂಬಿಕೆ ಇದೆ. ತುಳಸಿ ಎಲೆಗಳನ್ನು ಶ್ರದ್ಧೆಯಿಂದ ಬಳಕೆ ಮಾಡಿದರೆ ಶಾಪ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಪುರಾಣ ಕಾಲದಿಂದಲೂ ರೂಢಿಯಲ್ಲಿದೆ. ತುಳಸಿ ಸಸ್ಯವು ಆರೋಗ್ಯಕರ ಔಷಧೀಯ ಗುಣಗಳಿಂದ ಕೂಡಿದ್ದು ಅದು ಪರಿಸರವನ್ನು ಶುದ್ಧಗೊಳಿಸುತ್ತದೆ. ಹಾಗಾಗಿ ಪ್ರತಿನಿತ್ಯ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಬರುವ ಸಂಪ್ರದಾಯ ಭಾರತೀಯ ಹಿಂದೂ ಜನರಲ್ಲಿ ಬೇರೂರಿದೆ. ಈ ಹಬ್ಬವು ಪ್ರಕೃತಿ ಮತ್ತು ದೇವರ ಮಧ್ಯದ ಸಂಬಂಧದ ಪ್ರತೀಕ ಕೂಡ ಆಗಿದೆ. ತುಳಸಿ ಹಬ್ಬವು ಧರ್ಮ, ನೈತಿಕತೆ ಮತ್ತು ಆತ್ಮಶುದ್ಧಿಯ ಪಾಠವನ್ನು ಕಲಿಸುತ್ತದೆ. ಮಕ್ಕಳು ಮತ್ತು ಯುವಕರು ಈ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾಗಿ ತುಳಸಿ ಹಬ್ಬವನ್ನು ಆಚರಿಸುತ್ತಾರೆ. ತುಳಸಿ ಪೂಜೆ ಮಾಡುವ ಮನೆಗಳಲ್ಲಿ ಶಾಂತಿ, ಆನಂದ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆಯಿಂದ ಪ್ರತಿದಿನ ತುಳಸಿ ಕಟ್ಟೆಗೆ 5 ಇಲ್ಲ 7 ಸಲ ಪ್ರದಕ್ಷಿಣೆ ಬರುವ ಸಂಪ್ರದಾಯ ಭಾರತದಲ್ಲಿದೆ. ಈ ಹಬ್ಬವು ಭಕ್ತಿ, ಪ್ರೀತಿ ಮತ್ತು ಸೌಹಾರ್ದತೆಯ ಸಂಕೇತ ಮತ್ತು ಉತ್ಸವವಾಗಿ ಭಕ್ತರ ಮನಗಳಲ್ಲಿ ಬೆಳಕು ಹರಡುವಂತಹ ಹಬ್ಬವಾಗಿದೆ. ಫ್ರೆಂಡ್ಸ್, ತುಳಸಿ ಹಬ್ಬ ಭಾರತೀಯ ಸಂಸ್ಕೃತಿಯ ಪ್ರತೀಕ ಮತ್ತು ಭಾರತೀಯ ಹಬ್ಬಗಳ ಪರಂಪರೆಯಲ್ಲಿ ಒಂದು ಹಬ್ಬವಾಗಿದೆ. ಮಹಿಳೆಯರು ಸಂಭ್ರಮದಿಂದ ಹಬ್ಬವನ್ನು ಮಾಡುತ್ತಾರೆ. ತುಳಸಿ ಮತ್ತು ಸಾಲಿಗ್ರಾಮ ವಿವಾಹದ ಸಂಕೇತವಾಗಿ ಈ ದಿನ ಅವಲಕ್ಕಿ ಮತ್ತು ಕೋಸಂಬರಿಯನ್ನು ಪ್ರಸಾದದ ರೂಪದಲ್ಲಿ ಹಂಚಲಾಗುತ್ತದೆ.